ಖಂಡಿತ ಇದೇ ಡಿಸೆಂಬರ್ ಒಳಗೆ ಫೈನಲ್ ಡೇಟ್ ಅನೌನ್ಸ್ ಆಗೇ ಆಗುತ್ತೆ ಬೈಕ್ ಟ್ಯಾಕ್ಸಿದ ಅಫಿಷಿಯಲ್ ಆಗಿ. ಜನವರಿಯಿಂದ ಲೀಗಲ್ ಆಗಿ ನಮ್ಮ ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗಂತೂ 100% ಇದೆ. ಇವತ್ತು ಎಷ್ಟೋ ಜಾಗದಲ್ಲಿ ಬೆಂಗಳೂರು ಔಟ್ ಆಫ್ ಝೋನ್ ಅಲ್ಲಿ ಆಟೋ ಸರ್ವಿಸ್ ಸಿಗ್ತಿರತಕ್ಕಂಥ ಜಾಗದಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಸಿಗ್ತಾ ಇದೆ ಅಂದ್ರೆ ಇವತ್ತು ಇದರಿಂದ ಬೈಕ್ ಟ್ಯಾಕ್ಸಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಿದೆ ಪಬ್ಲಿಕ್ಸ್ಗೆ ಬೆಂಗಳೂರಲ್ಲಿ. ಇವತ್ತು ಬೊಮ್ಮಸಂದ್ರದಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕಂದ್ರೆ BMTC ಬಸ್ಸಲ್ಲಿ 2 ರಿಂದ 3 ಅವರ್ ಆಗುತ್ತೆ. ಅದೇ ಆಟೋ ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ರೆ 1 ಅವರಲ್ಲಿ ಮೆಜೆಸ್ಟಿಕ್ ರೀಚ್ ಆಗ್ಬೋದು. ಇದರಿಂದ ಕಸ್ಟಮರ್ಗೂ ಅಷ್ಟೇ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಅವಾಗ ಮಾತ್ರ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಗೊತ್ತಿರಬೇಕು, ಆಲ್ರೆಡಿ ಎಲ್ಲ ಏರಿಂಗ್ ಡೇಟ್ ಮುಗಿದೋಗಿದೆ, ಮಾತುಕತೆ ಕೂಡ ಆಗೋಗಿದೆ. ರಾಜ್ಯ ಸರ್ಕಾರದ ಕಮಿಟಿ ಕೂಡ ಅವರು ಒಪ್ಪಿಗೆ ಸಲ್ಲಿಸಿದೆ. ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ ಎಲ್ಲ ಮಾತುಕತೆ ವಾದ ವಿವಾದ ಆಗೋಗಿದೆ. ಇನ್ನು ಉಳಿದಿರೋದು ಫೈನಲ್ ಜಡ್ಜ್ಮೆಂಟ್ ಅಷ್ಟೇ. ಅದು ನ್ಯಾಯಾಧೀಶರ ಕಡೆಯಿಂದನೇ ಬರಬೇಕಾಗಿದೆ ತೀರ್ಮಾನ. ಇದೇ ತಿಂಗಳಲ್ಲಿ ಬರುತ್ತಾ, ಅದು ಡಿಸೆಂಬರಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತಾ ಬೈಕ್ ಟ್ಯಾಕ್ಸಿ ತೀರ್ಮಾನ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಕಾಡ್ತಾ ಇದೆ. ಖಂಡಿತ ಈ ತಿಂಗಳಲ್ಲಿ ಖಂಡಿತ ಮುಗಿದು ಹೋಗುತ್ತೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್. ಬರುತ್ತೆ ಇಲ್ಲ ಏನೇ ಒಂದನ್ನು ಈ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಡಿಸೈಡ್ ಆಗ್ಬಿಡುತ್ತೆ. ಯಾಕೆಂದ್ರೆ ಇನ್ನೂ ಒಂದು 15 ಡೇಸ್ ಟೈಮ್ ಇರೋದ್ರಿಂದವ ಆಲ್ರೆಡಿ ಒಂದು 15 ಡೇಸ್ ಆಗೋಯ್ತು ಏರಿನ್ ಡೇಟ್ ಕಂಪ್ಲೀಟ್ ಆಗಿ. ಅದಕ್ಕೆ ಹಂಗಾಗಿ ಇದ್ರ ಬಗ್ಗೆ ಕೂಲಂಕುಷವಾಗಿ ನ್ಯಾಯಾಧೀಶರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಯೋಚನೆ ಮಾಡಿ ಇದಕ್ಕೆ ಪರ್ಮಿಷನ್ ಕೊಡಬೇಕಾ ಬೇಡವಾ, ಪರ್ಮಿಷನ್ ಕೊಟ್ಟರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಕೊಟ್ಟಿಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿ ಈ ತಿಂಗಳಲ್ಲೇ ಇದ್ರದ್ದು ಒಂದು ಫೈನಲ್ ಅನೌನ್ಸ್ಮೆಂಟ್ ಬಂದೇ ಬರುತ್ತೆ ಹೈಕೋರ್ಟಿಂದವ. ಬಟ್ ಅದು ಯಾವ ಡೇಟ್ ಅಂತ ಇನ್ನೂ ಅಫಿಷಿಯಲ್ ಆಗಿ ಅವರು ಕೂಡ ಅನೌನ್ಸ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮುಗಿಬೇಕು. ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದು ಅವರು ಕೂಡ ಎಲ್ಲ ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ ಆಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಈ ತಿಂಗಳಲ್ಲಿ ಅದರ ಒಂದು ಮಂತ್ ಎಂಡು ಲಾಸ್ಟ್ ವೀಕಲ್ಲಿ ಬರ್ಬೋದು ಬೈಕ್ ಟ್ಯಾಕ್ಸಿ ಇಯರಿಂಗ್ ಡೇಟ್ ಲಾಸ್ಟ್ ಒಂದು. ಆ ಡೇಟ್ ಫಿಕ್ಸ್ ಮಾಡಿ ಆ ಡೇಟಲ್ಲಿ ಏನಾದ್ರು ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗೇ ಆಗುತ್ತೆ. ಇಷ್ಟು ದಿವಸಗ ಹೋರಾಟ ಬೈಕ್ ಟ್ಯಾಕ್ಸಿ ಪರವಾಗಿ ಎಷ್ಟು ಹೋರಾಟ ಆಯಿತು, ಆ ವಿರೋಧವಾಗಿ ಎಷ್ಟು ಹೋರಾಟವಾಯಿತು, ಇದೆಲ್ಲದಕ್ಕೂ ಒಂದು ಅಂತಿಮ ತೆರೆ ಎಳಿತಾರೆ. ಇದೇ ತಿಂಗಳಲ್ಲೇ ಬರುತ್ತೆ, ಈ ವರ್ಷನೇ ಕಂಪ್ಲೀಟ್ ಆಗುತ್ತೆ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರುತ್ತಾ ಇಲ್ಲೋ ಅಂತ ಕೆಲವರಿಗೆ ಹುಡುಗರಿಗೆ ಪ್ರಶ್ನೆ. ತುಂಬ ಜನ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇರ್ತಾರೆ, ಏನಾಗುತ್ತೆ ಸರ್ ಬೈಕ್ ಟ್ಯಾಕ್ಸಿ ನೆಕ್ಸ್ಟ್ ಅಪ್ಡೇಟ್ ಏನಾಗ್ಬೋದು ಅಂತವ. ಅದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಪರ್ಮಿಷನ್ ಕೊಡೋದು ಬಿಡೋದು. ಯಾಕೆಂದರೆ ನಾವೇನು ಹೇಳೋಕ್ಕಲ್ಲ, ನಮ್ಮ ಅನಿಸಿಕೆ ನಮ್ಮ ಊಹಾಪೋಹಗಳು ಹೇಳ್ಬೋದು, ಬರುತ್ತೆ ಪರ್ಮಿಷನ್ ಖಂಡಿತ ಬರುತ್ತೆ ಅಂತ ಹೇಳ್ಬೋದು. ಬಟ್ ಅವ್ರ ಮನಸ್ಸಲ್ಲಿ ಏನಿದೆ ಅಂತವ ನಮಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ, ಅದು ಅವ್ರಿಗೆ ಬಿಟ್ಟಿದ್ದು. ಕೆಲವೊಂದು ಇನ್ಸಿಡೆಂಟ್ಗಳು ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಎಲ್ಲ ಒಂದು ಕಡೆ ಬೈಕ್ ಟ್ಯಾಕ್ಸಿಯಿಂದವ ಪಾಸಿಟಿವ್ ಆಗಿದೆ, ಒಳ್ಳೆ ಜನಗಳಿಗೆ ಇದರಿಂದ ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಪಬ್ಲಿಕ್ಸ್ಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬ್ಯಾನ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿಯಿಂದ ತುಂಬ ಪಬ್ಲಿಕ್ಸ್ಗೆ ತೊಂದರೆ ಆಗುತ್ತೆ ಆ್ಯಂಡ್ ರೈಡರ್ಸ್ ಕೂಡ ತೊಂದರೆ ಆಗುತ್ತೆ. ಇದನ್ನು ನಂಬ್ಕೊಂಡು ಎಷ್ಟೋ ಜನ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಆಗಿದ್ದಾರೆ, ತುಂಬ ಜನ ಇದರಿಂದ ಜೀವನ ಕಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಲಕ್ಷಾಂತರ ಜನವ. ಒಂದೇ ಸಲ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ರೆ ತುಂಬ ಜನ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಯೋಚನೆ ಮಾಡಿ ನ್ಯಾಯಾಧೀಶರು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದು ಇಂದಿಷ್ಟು ಒಂದು ಕಂಪ್ನಿಗೆ ಜನ ಅಂತ ಪರ್ಮಿಷನ್ ಏನಾದ್ರು ಕೊಟ್ಟರು ಕೊಡ್ಬೋದು. ಇದು ನಮ್ಮ ಅನಿಸಿಕೆ. ಅಂಡ್ ಇವು ಕೊಡ್ತಾರೆ ಅಂತ ನಾವು 100% ಹೇಳ್ತಾ ಇಲ್ಲ, ನಮ್ಮ ಅನಿಸಿಕೆ ಈ ಥರ ಇದೆ ಸಿಚುವೇಶನ್ ಅಂತ. ಯಾಕೆಂದರೆ ಇವಾಗ ಗೊತ್ತಿರಬೇಕು ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಅಂತೂ ಯಾರಿಗೂ ಇಲ್ಲ, ಇದರಿಂದ ಒಳ್ಳೇದಾಗ್ತಿರೋದು ಜಾಸ್ತಿ ಇದೆ. 100ಕ್ಕೆ 99% ಇದರಿಂದ ಪಾಸಿಟಿವ್ ಆಗೇ ಬರ್ತಾ ಇದೆ. ಎಲ್ಲಿ ನೋಡಿದ್ರೆ ಕಮೆಂಟ್ಸ್ಗಳು ಆ್ಯಂಡ್ ಒಪಿನಿಯನ್ಸ್ ಕಸ್ಟಮರ್ಸ್ ಆಗಿರ್ಬೋದು ಪಬ್ಲಿಕ್ ಹತ್ರವ. ಹಂಗಾಗಿ ಈಗೆಲ್ಲ 1% ಏನು ಬ್ಯಾಡ್ ನೆಗೆಟಿವ್ ಬರುತ್ತೆ ಅಂದರೆ ಕೆಲವೊಬ್ಬೊಬ್ರು ಗೊತ್ತಿರಬೇಕು, ಒಂದು ಆಟೋ ಸಂಘಟನೆಗಳಿಂದ ನಮಗೆ ಬೈಕ್ ಟ್ಯಾಕ್ಸಿಯಿಂದ ಆ ಆರ್ಡ್ರ್ ಬರ್ತಾ ಇಲ್ಲ, ಬಾಡಿ ಎಲ್ಲ ಅವರೇ ಹೊಡಿತಾ ಇದ್ದಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಒಂದಿಷ್ಟು ಜನ, ಕೆಲವ್ರದ್ದು ಎಲ್ಲರೂ ಇಲ್ಲ ಆಟೋದಲ್ಲಿ ಕೆಲವೊಂದಿಷ್ಟು ಜನ ಈ ಥರ ಕಂಪ್ಲೇಂಟ್ಸ್ ಬರುತ್ತೆ. ಬಟ್ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಏನು ಎಲ್ಲ ಆರ್ಡ್ರು ಬೈಕ್ ಟ್ಯಾಕ್ಸಿ ಹೊಡಿತಾ ಇಲ್ಲ, ಬೆಂಗಳೂರಲ್ಲಿ ಬರ್ತಕ್ಕಂಥ ಆರ್ಡ್ರಲ್ಲ, ಆಟೋಕ್ಕೂ ಬೆಜ್ಜನ್ ಆರ್ಡ್ರ್ ಬರ್ತಾ ಇದೆ. ಮಾಡ್ತಾ ಇರಕ್ಕಂಥ ನಮ್ಮ ಫ್ರೆಂಡ್ ಆಟೋ ಡ್ರೈವರ್ಸ್ ಕೂಡ ಹೇಳ್ತಾರೆ, 5 ಅವರ್ 6 ಅವರ್ಗೆ ನಾನು 1000 ರೂಪಾಯಿ 1,500 ಮಾಡಿದೆ ಅಂತವ. ಅದೇ ಫುಲ್ ಟೈಮ್ ಮಾಡಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ, 2,000-3,000 ಕೂಡ ಅವ್ರನ್ನ ಮಾಡ್ಬೋದು ಅಂತ ಅವರೇ ಹೇಳಿದ್ದಾರೆ. ಆಟೋ ಡ್ರೈವರ್ ಅವ್ರ ಬಾಯಿಂದನೇ ಕೇಳಿದ್ದೀವಿ. ಬಟ್ ಯಾರೋ ಒಂದಿಷ್ಟು ಜನ ಬೈಕ್ ಟ್ಯಾಕ್ಸಿಗೆ ಆಗದೆ ಇರೋರು, ವಿರೋಧ ಪಕ್ಷದವರು ಈ ಥರ ಬೈಕ್ ಟ್ಯಾಕ್ಸಿ ಮೇಲೆ ಗೂಬೆ ಕೂರಿಸಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು. ಒಟ್ಟಿನಲ್ಲಿ ಇದು ಕರ್ನಾಟಕದಲ್ಲಿ ಇರಬಾರ್ದು. ಕಂಪ್ಲೀಟಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಬಿಟ್ರೆ ಮುಂದಿನ ದಿನಗಳಿಗೆ ನಮಗೆ ಇನ್ನೂ ಹೆಚ್ಚು ಅರ್ನ್ ಮಾಡ್ಬೋದು, ಹೆಚ್ಚು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಆಸೆ ಜಾಸ್ತಿ ಇಟ್ಕೊಂಡವರು ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಇದರಲ್ಲಿ ಒಂದು 75% ಜನ ಆಟೋ ಡ್ರೈವರ್ಸು ಏನು ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ ಇವತ್ತಿನವರೆಗೂ ಏನು ಮಾತಾಡ್ತಾ ಇಲ್ಲ. ಅವ್ರೇನು ಆನ್ಲೈನಲ್ಲಿ ಅಟ್ಯಾಚ್ ಮಾಡ್ಕೊತಾರಲ್ಲ ರಾಪಿಡೋ, ಓಲಾ, ಊಬರ್ಗೆ, ಅವ್ರಿಗೆ ಬರೋ ಬಾಡಿಗೆ ಅವ್ರು ಮಾಡ್ಕೊಂಡು ಸಂಜೆವರೆಗೂ ಅವ್ರು ಏನು ಟಾರ್ಗೆಟ್ ಇರ್ತದೆ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಬೈಕ್ ಟ್ಯಾಕ್ಸಿನಾರು ಮಾಡ್ಕೊಳ್ಳಿ, ಬೇರೆ ಏನಾರು ಮಾಡ್ಕೊಳ್ಳಿ, ನಮಗೆ ಯಾಕೆ ಊರು ಉಸಾಬರಿ, ನಾವು ಬಂದಿರೋದು ಏನಕ್ಕೆ ಸಂಪಾದನೆ ಮಾಡೋಕ್ಕೆ ಬೆಂಗಳೂರಿಗೆ. ಹಂಗಾಗಿ ನಮ್ದು ಎಷ್ಟಿದೆಗೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ತುಂಬ ಜನ ಈ ಥರದವ್ರು ಇದ್ದಾರೆ ಒಳ್ಳೆಯವರು ಆಟೋದಲ್ಲಿ. ಅವ್ರು ಇವತ್ತವರೆಗೂ ಎಷ್ಟೋ ಬೈಕ್ ಟ್ಯಾಕ್ಸಿ ಅವ್ರು ಮುಂದೆನೇ ಕರ್ಕೊಂಡು ಹೋದ್ರೂ ಅವ್ರು ಏನು ಕೇಳಲ್ಲ.
ಅವ್ರಿಗೆ ಬರೋ ಬಾಡಿಗೆ ಅವ್ರಿಗೆ ಬರುತ್ತೆ, ನಮಗೆ ಬರುತ್ತೆ. ಇದು ಕಸ್ಟಮರ್ ಒಪಿನಿಯನ್, ಕಸ್ಟಮರ್ ಚಾಯ್ಸ್. ಅದು ಯಾವ್ದು ಬೇಕೋ ಅದು ಅವ್ರು ಬುಕ್ ಮಾಡ್ತಾರೆ. ಹಂಗಾಗಿ ನಾವ್ಯಾಕೆ ಸುಮ್ಮನೆ ಕಿರಿಕ್ ಮಾಡಕ್ ಹೋಗೋಣ, ನಾವು ಬಂದಿರೋದೇನೋ ನಮ್ಮ ಕೆಲಸ ಮಾಡಕ್ಕೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ತುಂಬ ಜನ ಈ ಥರ ಮಾಡ್ತಾ ಇದ್ದಾರೆ. ಯಾರೋ ಒಂದಿಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ಸುಮ್ಮನೆ ಬೈಕ್ ಟ್ಯಾಕ್ಸಿಯಲ್ಲಿ ತೊಂದರೆ ಕೊಡೋದು, ಅದು ಒಂದು ಕೆಲಸ ನಡೀತಾ ಇದೆ ಬೆಂಗಳೂರಲ್ಲಿ. ಇದೆಲ್ಲ ನ್ಯಾಯಾಧೀಶರವರೆಗೂ ಹೋಗಿದೆ. ಅವರು ಕೂಡ ಎಲ್ಲ ಮೊನ್ನೆ ಜಡ್ಜ್ಮೆಂಟಲ್ಲಿ ಹೇಳಿದ್ದಾರೆ, ನೀವು ಪಬ್ಲಿಕ್ಸ್ಗೆ ಎಷ್ಟು ಮಟ್ಟಿಗೆ ಸರ್ವಿಸ್ ಕೊಡ್ತಾ ಇದ್ದೀರಾ, ನಿಮ್ಮಿಂದ ತುಂಬ ಟಾರ್ಚರ್ ಆಗ್ತಾ ಇದೆ, ರೌಡಿಸಮ್ ಮಾಡ್ತಾ ಇದ್ದೀರಾ, ನೀವು ಕರೆಕ್ಟಾಗಿ ಪಬ್ಲಿಕ್ಸ್ಗೆ ಬಿಹೇವ್ ಮಾಡ್ತಾ ಇಲ್ಲ ಅಂತ ಕೂಡ ಅವ್ರ ಬಾಯಿಂದಾನೇ ಬಂದಿದೆ. ಇದೆಲ್ಲ ಆಟೋದವ್ರಿಗೂ ಆಲ್ರೆಡಿ ಗೊತ್ತಾಗಿರ್ಬೇಕು ಈ ವಿಚಾರ. ಹಂಗಾಗಿ ಇವತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ಬ್ಯಾನ್ ಆದರೆ ತುಂಬ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ತುಂಬ ಜನ ಇದನ್ನು ಅವಲಂಬಿಸ್ಕೊಂಡಿದ್ದಾರೆ ಪಬ್ಲಿಕ್ಸು. ಲಕ್ಷಾಂತರ ಜನ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿಲಿ ಒಂದಲ್ಲ ಒಂದು ಕಡೆ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಒಂದು ಆಫೀಸ್ಗೆ ಇರ್ಬೋದು, ಒಂದು ಸ್ಕೂಲಿಗೆ ಮಕ್ಳಿರ್ಬೋದು, ಊರಿಗೆ ಹೋಗೋ ಬಸ್ ಸ್ಟಾಪ್ಗೆ ಇರ್ಬೋದು, ಎಲ್ಲ ಒಂದಲ್ಲ ಒಂದು ಕಡೆ. ಯಾಕಂದರೆ ಎಲ್ಲ ಕಡೆ BMTC ಮೆಟ್ರೋ ಸರ್ವಿಸ್ ಕೊಡೋಕ್ಕಾಗಲ್ಲ ಬೆಂಗಳೂರಲ್ಲಿ. ಹೈವೇ ರೋಡ್ಗಳಿಗೆ ಮನೆ ಇರೋರು, ಹತ್ರ ಇರೋರು ಹೋಗ್ಬೋದು. ಬಟ್ ಬಸ್ ಸ್ಟಾಪಿಂದ 4-5 ಕಿಲೋಮೀಟರ್ ಒಳಗಡೆ ಇರೋರಿಗೆಲ್ಲ ಏನಾಗುತ್ತೆ, ಅವರಿಗೆಲ್ಲ ಬಸ್ಸು ಸರ್ವಿಸ್ ಇರಲ್ಲ. ಕೆಲವೊಂದು ಏರಿಯಾಗಳಲ್ಲಿ ಆಟೋ ಕೂಡ ಹೋಗಲ್ಲ, ರೋಡ್ ಚೆನ್ನಾಗಿರಲ್ಲ, ಇಕ್ಕಟ್ಟು ಜಾಗ, ಅಲ್ಲಿ ರಿಟರ್ನ್ ಆರ್ಡರ್ ಬರೋ ಅಂತ ಕೆಲವೊಂದು ಜಾಗ ಆಟೋಗಳು ಸರ್ವಿಸ್ ಸಿಕ್ಕಲ್ಲ. ಅಂಥ ಜಾಗದಾಗೆಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದೆ ನಮ್ದು. ಇವತ್ತು ಏನು ರಾಪಿಡೋ ಇದೆಯಲ್ಲ, ಅದು ಯಾವುದೇ ಝೋನು, ಇವತ್ತು ಬೆಂಗಳೂರು ಝೋನ್ ಒಳಗಡೆ ಎಲ್ಲಿದೆ, ಯಾವುದೇ ಮೂಲಲ್ಲಿ ಕಸ್ಟಮರ್ ಬುಕ್ ಮಾಡಿದ್ರು ಒಂದು 5ರಿಂದ 10 ನಿಮಿಷ ಜಾಸ್ತಿ ಆಗ್ಬೋದು. ಬಟ್ ಯಾವತ್ತು ಬೈಕ್ ಟ್ಯಾಕ್ಸಿ ಸರ್ವಿಸ್ ಸಿಕ್ಕಿಲ್ಲ ಅನ್ನೋ ಮಾತೇ ಇಲ್ಲ ಬೆಂಗಳೂರು ಆಲ್ ಓವರ್ ಝೋನ್ ಒಳಗಡೆ. ಇವತ್ತು ಎಷ್ಟೋ ಜಾಗದಲ್ಲಿ ಆಟೋ ಬಾಡಿಗೆ ಸಿಗ್ತಾ ಇಲ್ಲ, ಕ್ಯಾಬ್ ಬಾಡಿಗೆ ಸಿಗ್ತಾ ಇಲ್ಲ. ಬುಕ್ ಮಾಡಿದ್ರು ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ. ಝೋನ್ ಒಳಗಡೆನೆ ಸಿಗ್ತಾ ಇಲ್ಲ, ಇವತ್ತು ತಗೊಂತಾ ಇಲ್ಲ ಯಾರೂ. ಹಂಗಾಗಿ ಬೈಕ್ ಟ್ಯಾಕ್ಸಿ ನೀವೆಲ್ಲೇ ಬುಕ್ ಮಾಡಿ, ಅಟ್ಲೀಸ್ಟ್ ಸ್ವಲ್ಪ ಲೇಟ್ ಆಗ್ಬೋದು ರೈಡರ್ ಸಿಕ್ಕೋದು, ಅಷ್ಟು ಬಿಟ್ಟರೆ ರೈಡರ್ ಸಿಕ್ಕಿಲ್ಲ ಅನ್ನೋ ಮಾತು ಇವತ್ತಿನವರೆಗೂ ಯಾವ ಒಂದು ಕಸ್ಟಮರ್ ಕಡೆಯಿಂದ ಬಂದಿಲ್ಲ. ಹಂಗಾಗಿ ಇವತ್ತು ಬೈಕ್ ಟ್ಯಾಕ್ಸಿ ಸರ್ವಿಸು ಇಷ್ಟು ಪರ್ಫೆಕ್ಟಾಗಿ ಸೇವೆ ಕೊಡ್ತಾ ಇದೆ ಅಂದರೆ ಬೆಂಗಳೂರಲ್ಲಿ, ಅಂದರೆ ಇದಕ್ಕೆ ತಿಳ್ಕೊಬೇಕು ಹೆಂಗಿದೆ ಬೈಕ್ ಟ್ಯಾಕ್ಸಿ ಸೇವೆ ಅಂತ. ಹಂಗಾಗಿ ಇವತ್ತು ಬೈಕ್ ಟ್ಯಾಕ್ಸಿ ನಂಬ್ಕೊಂಡಿರೋರು ತುಂಬ ಜನ ಇದ್ದಾರೆ. ಲಕ್ಷಾಂತರ ಜನ ಎವ್ರಿಡೇ ಟ್ರಾವೆಲ್ ಮಾಡೋದ್ರಿಂದ ಇವತ್ತು ಯಾರನ್ನೇ ಪಬ್ಲಿಕ್ಸ್ ಕೇಳಿದ್ರು ನಮಗೆ ಬೈಕ್ ಟ್ಯಾಕ್ಸಿನ ತುಂಬ ಹೆಲ್ಪ್ ಆಗ್ತಾಯಿದೆ. ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಬೇಕೇ ಬೇಕು. ಇದು ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಬಾರ್ದು. ಇದರಿಂದ ಏನು ಪ್ರಾಬ್ಲಮ್ ಇಲ್ಲ. ಆಕ್ಸಿಡೆಂಟ್ ಏನು ಡೈಲಿ ಹೋಗೋರೆಲ್ಲ ಸಾಯಲ್ಲ ಬೈಕ್ ಟ್ಯಾಕ್ಸಿಲಿ. ಯಾವುದೋ 1-2 ಇನ್ಸಿಡೆಂಟ್ ತಿಂಗಳಿಗೋ 2 ತಿಂಗಳಿಗೋ 6 ತಿಂಗಳಿಗೆ ಒಂದು, ಇನ್ ಕೇಸ್ ಏನೋ ಬೇರೆಯವ್ರ ಮಿಸ್ಟೇಕಿಂದ ಇವ್ರಿಗೆ ಆಗ್ಬೋದು, ಇಲ್ಲ ಇವ್ರು ಸಣ್ಣ ಪುಟ್ಟ ಮಿಸ್ಟೇಕಿಂದ ಆಗ್ಬೋದು. ಅದು ಎಲ್ಲ ನಾರ್ಮಲ್ ಪರ್ಸ್ನಲ್ ವೆಹಿಕಲ್ಸಲ್ಲಿ ಹೋದ್ರೂ ಆಗುತ್ತೆ. ಬಟ್ ಬೈಕ್ ಟ್ಯಾಕ್ಸಿಯಿಂದ ಆಕ್ಸಿಡೆಂಟ್ ಆಗ್ತವೆ, ಸಾಯ್ತಾರೆ. ಇದು ಬ್ಯಾನ್ ಮಾಡಬೇಕು ಅನ್ನೋದು ಸುಳ್ಳು. ಹಂಗಾಗಿ ಇದು ಇನ್ಸೂರೆನ್ಸ್ ಬರಲ್ಲ ಅಂತಾರೆ. ಇನ್ಸೂರೆನ್ಸ್ ಕಂಪ್ನಿಯಿಂದ ಇದೆ, ಯಾವುದೋ ರಾಪಿಡ್ ಆಗ್ಬೋದು, ಓಲಾ ಊಬರ್, ಅವ್ರ ಕಡೆಯಿಂದ ಇನ್ಸೂರೆನ್ಸ್ ಕೊಟ್ಟೇ ಕೊಡ್ತಾರೆ. ರೈಡರ್ಗೆ ಆಗ್ಬೋದು, ಕಸ್ಟಮರ್ಗೆ ಆಗ್ಬೋದು, ಅದು ಕೂಡ ಬರುತ್ತೆ. ಇವತ್ತು ಪೊಲ್ಯೂಷನ್ ಅಂತ ಹೇಳ್ತಾರೆ, ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ಥರ ಪೊಲ್ಯೂಷನ್ ಇಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡಬೇಕಂದ್ರೆ ಬೈಕ್ನ ಪರ್ಫೆಕ್ಟಾಗಿ ಸರ್ವಿಸ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಮಾತ್ರ ಬೈಕ್ ಸರ್ವಿಸ್ ಮಾಡ್ಸೋಕ್ಕಾಗುತ್ತೆ. ಇವತ್ತು ಬೈಕ್ ಟ್ಯಾಕ್ಸಿ ಎಲ್ಲೇ ರೈಡ್ ಹಿಡಿದು ನೋಡಿ, ಪಕ್ಕ ಅವ್ರ ಎಮಿಷನ್ ಟೆಸ್ಟಿಂದ ಹಿಡಿದು ಎಲ್ಲ ಥರ ಇನ್ಸೂರೆನ್ಸ್, RC ಪ್ರತಿಯೊಂದು ಇರುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅದು. ಯಾಕೆಂದರೆ ಬೆಂಗಳೂರು ಸಿಟಿಲಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿ ಬೇಕಲ್ಲಿ ಪೊಲೀಸ್ ಹಿಡಿತಾರೆ. ಹಂಗಾಗಿ ಬೈಕ್ನ ಪರ್ಫೆಕ್ಟಾಗಿ ಇಟ್ಕೊಂಡಿರ್ತಾರೆ ಸರ್ವಿಸ್ ಮಾಡಿಕೊಂಡು. ಯಾವುದೇ ಕಾರಣಕ್ಕೂ ಬೈಕಿಂದ ಪೊಲ್ಯೂಷನ್ ಆಗ್ತಾ ಇಲ್ಲ. ಇನ್ನು ಟ್ರಾಫಿಕ್ ಅಂತಾರೆ, ಟ್ರಾಫಿಕ್ ಅನ್ನೋ ಮಾತೇ ಇಲ್ಲ ಬೈಕಿಂದ. ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಆಗೋದಿಲ್ಲಿ ಒಂದು BMTC ಬಸ್ ಹೋಗೋ ಜಾಗದಲ್ಲಿ 10ರಿಂದ 15 ಬೈಕ್ ಹೋಗುತ್ತೆ. ಹಂಗಾಗಿ ಇದರಿಂದ ಟ್ರಾಫಿಕ್ ಆಗ್ತಕ್ಕಂಥ ಸಮಸ್ಯೆ ಇಲ್ಲ. ಎಲ್ಲಂದರಲ್ಲೇ ಬಸ್ಗಳು, ಆಟೋಗಳು ಸ್ಟಾಪ್ ಮಾಡೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಬಟ್ ಬೈಕಿಂದ ರಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ಥರ ಟ್ರಾಫಿಕ್ ಕಮ್ಮಿ. ಎಲ್ಲೂ ಒಂದು ಅರ್ಜೆಂಟ್ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ, ಒಂದು BMTC ಬಸ್ಸಿಗೆ ಹೋಗ್ಬೇಕಂದ್ರೆ 2ರಿಂದ 3 ಅವರ್ ಟೈಮ್ ತಗೊಳುತ್ತೆ. ಒಂದು ಆಟೋಕ್ಕೆ ಹೋಗ್ಬೇಕಂದ್ರೆ ಅಷ್ಟೇ ಟೈಮ್ ತಗೊಳುತ್ತೆ. ಆದರೆ ಬೈಕ್ ಟ್ಯಾಕ್ಸಿಲಿ ಹೋದರೆ 1 ಅವರಲ್ಲೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಅವರು. ಯಾಕೆಂದರೆ ಒಂದು ಚಿಕ್ಕ ಜಾಗ ಇದ್ರೂ ಸಾಕು, ಬೈಕ್ ಅಲ್ಲಿ ಪಾಸ್ ಆಗುತ್ತೆ. ಹಂಗಾಗಿ ಇದರಿಂದ ಜನಕ್ಕೆ ಇಷ್ಟು ಉಪಯುಕ್ತವಾಗಿದೆ. ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಎಲ್ಲರೂ ಹೋಗ್ಬೇಕಂದ್ರೆ ತುಂಬ ಜನ ಬೈಕ್ ಟ್ಯಾಕ್ಸಿನೇ ಚೂಸ್ ಮಾಡೋದ್ರಿಂದ ಇವತ್ತು ಬೈಕ್ ಟ್ಯಾಕ್ಸಿ ಸರ್ವಿಸು ತುಂಬ ಹೆಲ್ಪ್ ಆಗಿದೆ ಬೆಂಗಳೂರಲ್ಲಿ. ಹಂಗಾಗಿ ಈ ಬೈಕ್ ಟ್ಯಾಕ್ಸಿ ಸರ್ವಿಸು ಕೊಡಲೇಬೇಕು. ನ್ಯಾಯಾಧೀಶರ ಪರ್ಮಿಷನ್, ಯಾವುದೇ ಕಾರಣಕ್ಕೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಇಂತಿಷ್ಟು ಗಾಡಿಗಳಿಗೆ ಮಾತ್ರ ಪರ್ಮಿಷನ್ ಅಂತ ಹೇಳಿ ಬೆಂಗಳೂರಲ್ಲಿ ಇದೇ ತಿಂಗಳಲ್ಲಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟರೆ ಜನವರಿಯಿಂದ ಹೊಸ ವರ್ಷಕ್ಕೆ ಲೀಗಲ್ ಆಗಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಓಡಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಯಾವುದೇ ಥರ ತೊಂದರೆ ಇಲ್ದಂಗೆ ಮುಂದಿನ ದಿನಗಳಲ್ಲಿ ನೋಡೋಣ. ನಾವು ಕೂಡ ಕಾಯ್ತಾ ಇದ್ದೀವಿ. ಎಷ್ಟು ಬೇಗ ಬರುತ್ತೆ ಆದಷ್ಟು ಅಷ್ಟು ಬೇಗ ಬರಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಆದಷ್ಟು ಫುಲ್ ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ, ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಿ, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಿ, ರೂಲ್ಸ್ ಫಾಲೋ ಮಾಡಿ ಅಂತ ಹೇಳ್ತೀನಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.